ಅದು ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ರಾತ್ರಿ ಬಂದಂತ ಮಳೆಗೆ ಎಲ್ಲಿ ಬೇಕಾರಲ್ಲಿ ದೊಡ್ಡ ದೊಡ್ಡ ಆ, ಗುಂಡಿಗಳು ಬಿದ್ದಿರುವಂತದ್ದು ಅಂತ ಹೇಳಿದ್ರೆ, ಇಲ್ಲಿ ಡಂಬರೀಕರಣ ರಸ್ತೆ ಕಾಮಗಾರಿ ಮಾಡ್ಬೇಕಂತ ಹೇಳಿದ್ರೆ ಇವ್ರಿಗೆ ಯಾವ ನಿಯಮಗಳ ಇಲ್ಲೇನೋ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಡಾಂಬರೀಕರಣ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಒಂದು ಗುಂಡಿ ಅಗದಿದಾರ ಅಂತ ಹೇಳಿದ್ರೆ ಅದನ್ನ ಸಮತಟ್ಟಾಗಿ ಅದಕ್ಕೆ ಆದಂತ ಮಣ್ಣು ಕಲ್ಲುಗಳನ್ನ ಹಾಕಿ ಅದನ್ನ ಫಸ್ಟ್ ಗಟ್ಟಿಯಾಗಿ ಮಾಡಿ ಅದ್ರ ಮೇಲೆ ರೋಲರ್ ಹೊಡೆದು ಡಾಂಬರೀಕರಣ ರಸ್ತೆ ಮಾಡ್ಬೇಕು. ಇವರೇ ಕಾಂಟ್ರಾಕ್ಟ್ ಯಾರು ಹಾಂ ಖಾಲಿ ಬಸ್ರು ಎಲ್ಲಾರು ಅವರು ಈಗ ರೆಡಿ ಮಾಡಕ್ಕೆ ಹೇಳಿದ್ರ ಆಯ್ತು ಹಾಂ ರೆಡಿ ಮಾಡಕಂದ್ರೆ UGD ಅವ್ರು ಮಾಡಿದ್ರಲ್ಲ ಹಾಂ ಸಿಂಕ್ ಆಗಿದೆ. ಹಾಂ UGD ಅವ್ರು ಮಾಡಿದ್ದು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅವರು. ಹಾಂ ವೀಕ್ಷಕರೇ, ಇವತ್ತು ನಮ್ಮ ಸಂಡೂರಿನ ಪಟ್ಟಣಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಂಡೂರಿನ PWD ಇಲಾಖೆ ಏನಾಗಿದೆ ಅಂದ್ರೆ
ಅವರು ಯಾವ್ದೋ ಒಂದು ಒಪ್ಪಂದ ತಗೊಂಡು ಯಾರನ್ನೋ ಒಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರುವಂತದ್ದು. ಏನಂತ ಹೇಳಿದ್ರೆ, ಒಂದು 3-4 ತಿಂಗಳ ಹಿಂದೆ ನಮ್ಮ ಸಂಡೂರು ಫಾರೆಸ್ಟ್ ಇಲಾಖೆಯಿಂದ BKG ಸ್ಕೂಲ್ ವರೆಗೂ ಒಂದು ಪಟ್ಟಣದಲ್ಲಿ ಡಾಂಬರೀಕರಣ ರಸ್ತೆ ಮಾಡಿರ್ತಾರೆ. ಆ ರಸ್ತೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸುಮಾರು ಅದು 3.5 ಕಿಲೋಮೀಟರ್ ಆಗಿರುತ್ತೆ. ಇವತ್ತು ಅದು ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ರಾತ್ರಿ ಬಂದಂತ ಮಳೆಗೆ ಎಲ್ಲಿ ಬೇಕಾರಲ್ಲಿ ದೊಡ್ಡ ದೊಡ್ಡ ಆ, ಗುಂಡಿಗಳು ಬಿದ್ದಿರುವಂತದ್ದು. ಅಂತ ಹೇಳಿದ್ರೆ, ಇಲ್ಲಿ ಡಂಬರೀಕರಣ ರಸ್ತೆ ಕಾಮಗಾರಿ ಮಾಡ್ಬೇಕಂತ ಹೇಳಿದ್ರೆ ಇವ್ರಿಗೆ ಯಾವ ನಿಯಮಗಳ ಇಲ್ಲೇನೋ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಡಾಂಬರೀಕರಣ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದು ಗುಂಡಿ ಅಗದಿದಾರ ಅಂತ ಹೇಳಿದ್ರೆ, ಅದನ್ನ ಸಮತಟ್ಟಾಗಿ ಅದಕ್ಕೆ ಆದಂತ ಆ ಮಣ್ಣು ಕಲ್ಲುಗಳನ್ನ ಹಾಕಿ ಅದನ್ನ ಫಸ್ಟ್ ಗಟ್ಟಿಯಾಗಿ ಮಾಡಿ ಅದ್ರ ಮೇಲೆ ರೋಲರ್ ಹೊಡೆದು ಡಾಂಬರೀಕರಣ ರಸ್ತೆ ಮಾಡ್ಬೇಕಾಗುತ್ತೆ. ಆದ್ರೆ ಅವರು ಇಂಜಿನಿಯರ್ ಆಗಿರೋಂತರಿಗೆ ಇದು ಗೊತ್ತಿಲ್ಲೇನೋ ಅಂತ ನಮಗೆ ಮೂಡುವಂತ ಒಂದು ಪ್ರಶ್ನೆ ಆಗಿದೆ. ಇವತ್ತು ಒಬ್ಬ ಸಂಡೂರಲ್ಲಿ ಭಾನುವಾರ ಆಗಿರೋದ್ರಿಂದ ಇವತ್ತು ಮಾರ್ಕೆಟ್ಗೆ ಬರುವಂತರು ವೃದ್ಧರು ಮತ್ತು ಮಹಿಳೆಯರು, ಮಕ್ಕಳು, ಈ ರೀತಿ ಸಾರ್ವಜನಿಕರು ಬರುವಂತದ್ದು. ನಿಮಗೆ ಪಟ್ಟಣದಲ್ಲಿ ನನ್ನ ಎಡ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಪಟ್ಟಣದಲ್ಲಿ ಅಲ್ಲಿ ರಸ್ತೆಯಲ್ಲಿ ಪೊಲೀಸ್ ಠಾಣೆಯಿಂದ ಮಾರ್ಕೆಟ್ಗೆ ಬರುವಂತ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರುವಂತದ್ದು. ಅಕಸ್ಮಾತ್ ಆಗಿ ಅಪ್ಪಿತಪ್ಪಿ ಏನಾದ್ರು ಮಹಿಳೆಯರು, ಮಕ್ಕಳು ಯಾರಾದ್ರೂ ಆ ಗುಂಡಿಯೊಳಗೆ ಕಾಲಿಟ್ರೆ ಕಾಲ್ ಮುರಿಯೋದಂತ ಸತ್ಯ. ಹಾಗಾಗಿ ಇವತ್ತು ನಮ್ಮ ಇಲ್ಲಿ ಸಂಡೂರು ಪಟ್ಟಣದಲ್ಲಿಗೆ ಒಳಗೆ ಇಂತ ಒಂದು ಕಳಪೆ ಕಾಮಗಾರಿಗೆ ಅವಕಾಶ ಮಾಡಿಕೊಟ್ಟಂತ ಈ PWD ಇಲಾಖೆ ಆಗಿರ್ಬೋದು, ಮತ್ತೆ ಈ ಗುತ್ತಿಗೆದಾರರ ಆಗಿರ್ಬೋದು, ಯಾವ ರೀತಿ ಕಾಮಗಾರಿ ಮಾಡ್ತಾರೆ ಇನ್ನ ನಮ್ಮ ತಾಲೂಕಿನಾದ್ಯಂತ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಅಲ್ಲಿ ಮಳೆ ಬಂದಿದ್ದಕ್ಕೆ ಕುಸಿದಿದೆ, ಮತ್ತೆ ಅದನ್ನ ಅಗಿಯುವಂತ ಕೆಲಸ ಮಾಡ್ತಿದ್ರು, ಮತ್ತೆ ಅಗದು ಮತ್ತೆ ಅದನ್ನ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ನಾನು ಅದನ್ನ ವೀಕ್ಷಣೆ ಮಾಡ್ಕೊಂತ ಹೋದಾಗ ಅಲ್ಲಿ ನೋಡ್ತಾ ಇದ್ವಿ, ಎಲ್ಲಾ ಅವ್ರೇನು ಕಾಮಗಾರಿ ಮಾಡಿದಾರೆ ಅದೆಲ್ಲ ಕುಸಿದು ಬಿದ್ದಿರುವಂತದ್ದು. ಮತ್ತೆ ಇವತ್ತೇನ್ ಮಾಡ್ತಿದ್ದಾರೆ, ನಾಳೆ ಮುಂಜಾನೆ ಮತ್ತೊಂದು ಕುಸಿದು ಬೀಳುತ್ತೆ. ಹಾಗಾಗಿ ಇಲ್ಲಿ ಸಂಬಂಧಪಟ್ಟವರು ನಮ್ಮ ಭಾಗದಲ್ಲೇ ಇಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ MP MLA ಅವರು ನಿಜವಾಗ್ಲೂ ಅದನ್ನ ಈ ಸಂಬಂಧಪಟ್ಟ ಇಲಾಖೆಯವರಿಗೆ ಕಟ್ಟುನಿಟ್ಟಾದ ಒಂದು ನಿರ್ದೇಶನವನ್ನು ಕೊಡ್ಬೇಕು. ಜೊತೆಗೆ ಅವರು ಅಲ್ಲಿ ಇರ್ತಕ್ಕಂಥ ಇಲಾಖೆ ಮುಖ್ಯಸ್ಥರಾಗ್ಲಿ, ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳಾಗ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ, ಅವ್ರು ಯಾವುದೇ ಒಂದು ಕಾಮಗಾರಿ ಮುಗಿದ ತಕ್ಷಣ ಅದು ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾರೆ, ಇಲ್ಲ ಸುಮ್ನೆ ಹಾಗೆ ಬಿಡ್ತಾರೆ ಗೊತ್ತಿಲ್ಲ. ಇಲ್ಲಿ ಒಂದು ಸಾರ್ವಜನಿಕರಲ್ಲಿ ಮೂಡುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಡಾಂಬರೀಕರಣ ಕಾಮಗಾರಿ ಮಾಡಿದ ಮೇಲೆ ಇವರು ಯಾವುದೇ ಒಂದು ಕ್ವಾಲಿಟಿ ಕ್ವಾಂಟಿಟಿ ಪರಿಶೀಲನೆ ಮಾಡದೆ ಹೋದ್ರೆ ಇಲ್ಲಿ ಹೇಗೆ ಆಗುತ್ತೆ ಇದು? ಹಾಗಾಗಿ ಇದೆಲ್ಲ ಸರ್ಕಾರದಲ್ಲಿ ಬಂದಿರತಕ್ಕಂತ ಅನುದಾನ, ಅದು ಸಾರ್ವಜನಿಕರ ಅನುದಾನ. ಇದನ್ನ ಯಾವ್ದನ್ನ ಮರಿಬಾರ್ದು. ಇಲ್ಲಿ ಕಾಮಗಾರಿ ಮಾಡ್ಲಿಕ್ಕೆ ಯಾವುದೇ ನಿಯಮಗಳು ಇಲ್ಲ ಅಂತ ಹೇಳಿದ್ರೆ ಇನ್ನು ಇಲಾಖೆ ಇನ್ಯಾಕೆ ಹಂಗೆ ಬಿಟ್ಬಿಡಿ ಅಲ್ಲ, ಯಾಕೆ ಕಾಮಗಾರಿ ಮಾಡ್ತೀರಿ? ನಿಮ್ಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಂತ ಆಗಿದಾರ? ಇವತ್ತು ನೋಡಿ, ಇವತ್ತು ಅಂತ ಒಂದು ಪರಿಸ್ಥಿತಿ ಬಂದಿದೆ ನಿಮ್ಗೆ. ಆ ಒಂದು ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ರಿ. ನೀವ್ ಎಷ್ಟು ದಿನ ಅಂತ ಕಳಪೆ ಕಾಮಗಾರಿ ಮಾಡ್ತೀರಿ? ಇದೇನು ಸಾರ್ವಜನಿಕರ ಹಣ ಎಲ್ಲಿ ಬೇಕಾರ ಅಲ್ಲಿ ಹೆಂಗ್ ಬೇಕಾರ ಹಂಗೆ ವ್ಯಯ ಮಾಡೋದೇ ಅನ್ಕೊಂಡಿದೀರಾ? ನಿಮ್ಗೆ ಸರ್ಕಾರ ಸಂಬಳ ಕೊಡುತ್ತೆ ಇವ್ರೆ, ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕಾದ್ರೂ ಒಂದು ತೃಪ್ತಿ ಪಡಿಸ್ರಿ. ನೀವು ಸಂಬಳ ತಗೊಳೋದಕ್ಕೋಸ್ಕರ ತೃಪ್ತಿ ಪಡಿಸ್ರಿ. ಏನ್ ಕೆಲಸ ಮಾಡ್ತಾ ಇದೀರಾ? ಇವತ್ತು ಸಂಡೂರು ಟೌನ್ ನಲ್ಲೇ ಇಂತ ಒಂದು ಕೆಲಸ ಕಳಪೆ ಕಾಮಗಾರಿ ನೀವು ಮಾಡ್ತೀರಿ ಅಂತ ಒಂದು ಮಳೆಗೆ ಎಲ್ಲ ಕಿತ್ಕೊಂಡು ಹೋಗ್ತದೆ, ಗುಂಡಿಗಳು ಬೀಳ್ತಾವ ಅಂತ ಹೇಳಿದ್ರೆ, ಇವತ್ತು ತಾಲೂಕಿನಾದ್ಯಂತ ರಸ್ತೆಗಳು ಕಾಮಗಾರಿ ಆಗ್ಲಿ, ಯಾವುದೇ ಕಾಮಗಾರಿಗಳು ನೀವು ಗುಣಮಟ್ಟದ ಕಾಮಗಾರಿ ಏನ್ ಮಾಡ್ತೀರಿ ಅಂತ ಗೊತ್ತಾಗುತ್ತೆ. ಯಾಕೆ ಈ ತರ ಮಾಡ್ತಿದ್ದೀರಿ ನೀವು? ಇವರಿಗೆ ಇವ್ರು ಏನು ಗುತ್ತಿಗೆದಾರ ಮತ್ತೆ ಈ ಸಂಬಂಧಪಟ್ಟಂತೆ ಈ ಇಲಾಖೆ ಏನ್ ಬರ್ತಾರೆ, ಇವ್ರು ರಸ್ತೆ ಕಾಮಗಾರಿ ಇಂಜಿನಿಯರ್ ಏನ್ ಬರ್ತಾರೆ, ಇವ್ರು ನಿಜವಾಗ್ಲೂ ಇವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು. ಇವ್ರಿಗೆ ಆ ಗುತ್ತಿಗೆದಾರನ ಯಾವುದೇ ಕಾರಣಕ್ಕೆ ಬಿಲ್ ಅನ್ನ ಮಂಜೂರು ಮಾಡಬಾರ್ದು. ಇದರಂತೆ ಇದು ಈಗ ಸರಿ ಮಾಡಿದ ಮೇಲೆ ಇನ್ನ ಹಲವು ಈಗ ನೆಕ್ಸ್ಟ್ ಮಳೆಗಾಲನೇ ಬರ್ತಾ ಇರೋಂಥದ್ದು. ಮಳೆಗಾಲದಲ್ಲಿ ಅವ್ರ ಪೂರ್ಣ ಪ್ರಮಾಣ ಈ ಮಳೆಗಾಲ ಹೋಗುವವರೆಗೂ ಆ ಗುತ್ತಿಗೆದಾರನಿಗೆ ಯಾವುದೇ ಕಾರಣಕ್ಕೆ ಇಲಾಖೆ ವತಿಯಿಂದ ಬಿಲ್ ಆಗ್ಬಾರ್ದು. ಸ್ವಂತ ಕೈಯಿಂದ ಮಾಡ್ಬೇಕು, ಹಂಗಾದ್ರೆ ಗೊತ್ತಾಗುತ್ತೆ. ಈ ಸಾರ್ವಜನಿಕರ ಕೆಲಸದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಏನಿದೆ? ಹಾಗಾಗಿ ಸಾರ್ವಜನಿಕರೆಲ್ಲ ಗಮನದಲ್ಲಿ ಇಟ್ಕೊಳ್ರಿ. ಈ ರೀತಿ ಆಗಿರತಕ್ಕಂಥದ್ದನ್ನ ಇವತ್ತು ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಿರುವಂತದ್ದು ನಮ್ಮ ವಾಹಿನಿ ಕಡೆಯಿಂದ ಒಂದು ಜಾಗೃತಿ ಮೂಡಿಸುವಂತ ಒಂದು ಕೆಲಸ ಆಗಿದೆ. ನಮಸ್ಕಾರ.
ಇವರೇ ಕಾಂಟ್ರಾಕ್ಟ್ ಯಾರು? ಕಾಂಟ್ರಾಕ್ಟ್ ಯಾರು? ಹಾಂ, ಖಾಲಿ ಬಸ್ರು ಎಲ್ಲಾರು ಅವರು? ಈಗ ರೆಡಿ ಮಾಡಕ್ಕೆ ಹೇಳಿದ್ರ ಆಯ್ತು? ಹಾಂ ರೆಡಿ ಮಾಡಕಂದ್ರೆ UGD ಅವ್ರು ಮಾಡಿದ್ರಲ್ಲ, ಹಾಂ ಸಿಂಕ್ ಆಗಿದೆ. ಹಾಂ UGD ಅವ್ರು ಮಾಡಿದ್ದು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅವರು. ಹಾಂ. ಅಲ್ಲ ನೀವು ಮತ್ತೆ ತಾರ್ ರೋಡ್ ಹಾಕ್ಬೇಕಾದ್ರೆ ನೀವು ನೋಡಲಿರಲಿಲ್ಲ? ನೀವು ತಾರ್ ರೋಡ್ ಹಾಕ್ದಾರಾ? ನೀವು ಹೌದು, ತಾರ್ ರೋಡ್ ಹಾಕ್ದಾರ. ಮತ್ತು ಅವರು ಬೆಂಚ್ ಹಾಕಿ ಕ್ಲೀನ್ ಮಾಡಿದ್ಮೇಲೆ ತಾನೇ ನೀವು ಹಾಕಿರೋದು? ಬೆಂಚಾಗಿ ಕ್ಲೀನ್ ಮಾಡಿಲ್ಲ ಸರ್. ಹಾಂ, ಹಂಗೆ ಹಾಕ್ಯಾರ? ಆದರೆ ಅವರು ಅಷ್ಟು ಕಾಂಪ್ಯಾಕ್ಷನ್ ಆಗಿರಲಿಲ್ಲ. ಹಾಂ. ಕಾಂಪ್ಯಾಕ್ಷನ್ ಸಿಂಕ್ ಆಗಿತ್ತು, ಈಗ ಮಾಡಿದ್ರು. ಈಗ ಡಾಂಬರ್ ರೋಡ್ ಹಾಕಿ ಎಷ್ಟು ಮೀಟ್ರ್ ಆಗಿತ್ತು ನಿಮಗೆ ಇಲ್ಲಿ ಪಟ್ಟಣದಲ್ಲಿ? ಡಾಂಬರ್ ರಸ್ತೆ ಹಾಕಿದ್ರಲ್ಲ, ಎಷ್ಟು ಮೀಟ್ರ್ ಆಗಿತ್ತು? ಅಂದರೆ ಆಗಲ್ಲ ಹಾಂ, ಅಲ್ಲ ಉದ್ದ ಎಷ್ಟು ಮೀಟ್ರ್ ಆಗಿತ್ತು? 3 ಕಿಲೋಮೀಟರ್ 3.5 ಕಿಲೋಮೀಟ್ರ್. ಎಲ್ಲಿಂದ ಎಲ್ಲವರೆಗೂ? ಫಾರೆಸ್ಟಿಂದ ಫಾರೆಸ್ಟಿಂದ ಇದೆ ಅಲ್ಲಿಗೆ BKG BKG ಸ್ಕೂಲ್ ಹತ್ರ ಅಲ್ಲವರೆಗೂ ಡಾಂಬರೀಕರಣ.